ಆನಂದ ಆನಂದವೀ ಗುರು ಸ್ಮರಣ ಸ್ವಾನಂದದ ನೆಲೆಯೀ ಗುರು ಚರಣ. ಆನಂದ ಆನಂದವೀ ಗುರು ಸ್ಮರಣ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ತಪಸ್ಸಿನ ಸಾಧನೆಗಾಗಿ ಕೊಡಚಾದ್ರಿಯ ಮಾರ್ಗದಲ್ಲಿ ನಡೆಯುವಾಗ ಮಧ್ಯದಲ್ಲಿ ಸಿಕ್ಕ ಸಂಪೆಕಟ್ಟೆ ಮಠದಲ್ಲಿ ಒಂದು ಸ್ವಲ್ಪ ದಿವಸ ಉಳಿದು ಸೇವೆಯನ್ನು ಮುಂದುವರಿಸಿದಂಥ ಶ್ರೀಧರರು ಅಲ್ಲಿಂದ ಕೊಡಚಾದ್ರಿಯ ಮಾರ್ಗದಲ್ಲಿ ಮುನ್ನಡಿತಾರೆ. ಹಾಗೆ ಅವರು ಸಂಪೆಕಟ್ಟೆ ಮಠದಿಂದ ಹೊರಟು ಸ್ವಲ್ಪ ಹೊತ್ತಿಗೆ ಆ ದಾರಿಯಲ್ಲಿ ಕತ್ತಲು ಹರಡಲಾರಂಭಿಸ್ತದೆ. ಕೊಡಚಾದ್ರಿಯ ಅರಣ್ಯದಲ್ಲಿ ಸೃಷ್ಟಿ ಸೌಂದರ್ಯ ಬಹಳ ಮನೋಹರವಾಗಿದೆ. ಇದು ಎಷ್ಟು ದಟ್ಟವಾದ ಕಾಡು ಅಂತಂದರೆ ಇಲ್ಲಿ ಹಗಲ ಹೊತ್ತು ಈ ಹಿಂಸ್ರ ಪಶುಗಳು ಸಂಚಾರ ಮಾಡ್ತಾ ಇರ್ತವೆ. ಬೇಗನೆ ಕತ್ತಲಾವರಿಸ್ತದೆ. ಕತ್ತಲಾದ ಮೇಲೆ ಈ ಮಾರ್ಗದಲ್ಲಿ ಮುಂದುವರಿಯೋದು ತುಂಬ ಕಷ್ಟ. ಹಾಗಾಗಿ ಶ್ರೀಧರರು ಅಲ್ಲೇ ಪಕ್ಕದಲ್ಲಿ ಒಂದು ಮರದ ಅಡಿಯಲ್ಲಿ ಒಣ ಎಲೆಗಳೇನಿವೆ ಆ ಒಣ ಎಲೆಗಳನ್ನೇ ತನ್ನ ಆಸನವನ್ನಾಗಿ ಮಾಡಿಕೊಂಡು ಅಲ್ಲಿ ಧ್ಯಾನಸ್ಥರಾಗ್ತಾರೆ. ಹಾಗೆ ಕತ್ತಲು ಆವರಿಸಿದಂತೆ ಅಲ್ಲಿಯೇ ಅವರು ಮಲಗಿಕೊಳ್ತಾರೆ. ಇಲ್ಲಿ ಯಾವ ಆಹಾರವೂ ಈ ಹೊತ್ತಿನಲ್ಲಿ ಅವರಿಗೆ ಸಿಕ್ಕಿರೋದಿಲ್ಲ. ಹಾಗೇ ನಿರಾಹಾರಿಯಾಗಿ ಧ್ಯಾನಸ್ಥರಾಗಿ ಆಮೇಲೆ ಇಲ್ಲಿ ಮರದ ಎಲೆಗಳ ಹಾಸಿಗೆಯ ಮೇಲೆ ಈ ಸಾಧಕ ಶ್ರೀಧರರು ಪವಡಿಸ್ತಾರೆ. ಇವರು ಮಲಗಿದ್ದಾಗ ಕಾಡು ಮೃಗಗಳ ಭೀಕರ ಧ್ವನಿ ಎಲ್ಲೆಲ್ಲೂ ಕೇಳಿ ಬರ್ತಿತ್ತಂತೆ. ಜೊತೆಗೆ ಕ್ರಿಮಿಕೀಟಗಳ ಸದ್ದು. ಇವರ ಮೈಮೇಲೆ ಸರ್ಪಗಳೇ ಹರಿದು ಹೋದವಂತೆ. ಆದರೆ ಇದಾವುದರಿಂದಲೂ ವಿಚಲಿತರಾಗದೆ ಶ್ರೀಧರರು ರಾತ್ರಿಯನ್ನು ಕಳೆದರು ಅಂತ ಶ್ರೀಧರ ಚರಿತ್ರೆ ಹೇಳುವಂಥದ್ದು. ಸಾಧಾರಣ ಮನುಷ್ಯರ್ಯಾರಿಗೂ ಈ ರೀತಿ ಧೈರ್ಯ ಇರೋಕ್ಕೆ ಸಾಧ್ಯ ಇಲ್ಲ. ತುಂಬ ಅಪರೂಪದಲ್ಲಿ ಅಪರೂಪ ಆದಂಥ ಸಾಧುಗಳಿಗೆ ಮಾತ್ರ ಇಂತಹ ಧೈರ್ಯ ಇರ್ತದೆ. ಅವರು ಎಲ್ಲೇ ಹೋಗಲಿ ಏನೇ ಮಾಡಲಿ ಹಗಲು ರಾತ್ರಿ ಅಂತಂದೆ ಯಾವ ಜಾಗ ಸಿಕ್ತೋ ಯಾವ ಪರಿಸ್ಥಿತಿ ಬಂತೋ ಆ ಪರಿಸ್ಥಿತಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾರೆ ಈ ಸಾಧಕರು, ಇಂತಹ ಸಾಧು ಸಂತರು ಅಂತ. ಯಾಕೆ ಅಂತಂದರೆ ಅವರು ಈಶ್ವರಾರ್ಪಣ ಬುದ್ಧಿಯಿಂದ ನಡ್ಕೋತಾ ಇರ್ತಾರೆ. ಅಂದರೆ ದೇಹಾತ್ಮ ಭಾವವನ್ನು ಬಿಟ್ಟು ತನ್ನ ದೇಹವನ್ನು ಆ ಪರಮಾತ್ಮನೇ ಪ್ರತಿಕ್ಷಣ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಸಮರ್ಪಣಾ ಭಾವದಲ್ಲಿ ಅವರ ಜೀವನ ಮುನ್ನಡೀತಾ ಇರ್ತದೆ. ಹಾಗಾಗಿ ಇಂತಹ ಒಂದು ಸಮರ್ಪಣಾ ಭಾವ ಅಥವಾ ಶರಣಾಗತಿಯ ಭಾವದಲ್ಲಿ ಆ ಪ್ರಕೃತಿ ಶಕ್ತಿಯೇ ಈ ಸಾಧಕರ ದೇಹವನ್ನು ಪ್ರತಿ ಕ್ಷಣ ರಕ್ಷಣೆ ಮಾಡ್ತಾ ಇರ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಇದಕ್ಕೂ ಮೊದಲು ಅವರು ಸಜ್ಜನಗಡದಲ್ಲಿ ಸಾಧನೆ ಮಾಡ್ತಾ ಇರುವಾಗ, ಸೇವೆ ಮಾಡ್ತಾ ಇರುವಾಗ ಒಂದು ಸಲ ಆ ಸಜ್ಜನಗಡದ ಅಂಗಾಯಿ ದೇವಿ ಅನ್ನುವಂಥ ದೇವಿಯ ಮಂದಿರದಲ್ಲಿ ಆ ದೇವಿ ವಿಗ್ರಹದ ತಲೆ ಮೇಲೆ ಒಂದು ಹಾವು ಹೆಡೆಯನ್ನು ಬಿಚ್ಕೊಂಡು 3 ದಿನಗಳವರೆಗೆ ಇತ್ತಂತೆ. ದೇವಿ ಪೂಜೆಯನ್ನು ಮಾಡಲಿಕ್ಕೆ ಅಲ್ಲಿ ಯಾರಿಗೂ ಧೈರ್ಯನೇ ಬರಲಿಲ್ಲ. ಅಲ್ಲಿನ ಆಡಳಿತಗಾರರೇನಿದ್ದಾರೆ ಅವರು ಬಂದು ಶ್ರೀಧರರ ಧೈರ್ಯದ ವಿಷಯ ಅವರಿಗೆ ತಿಳಿದಿತ್ತಲ್ಲ, ಹಾಗಾಗಿ ಅವರಿಗೆ ವಿಷಯವನ್ನು ತಿಳಿಸ್ತಾರೆ. ಈ ನಿತ್ಯದ ದೇವಿ ಪೂಜೆ ನಿಲ್ಲೋದು ಬೇಡ ಅಂತ ಶ್ರೀಧರರೇ ಅಲ್ಲಿ ಹೋಗಿ ಈ 3 ದಿನಗಳ ಕಾಲ ಆ ದೇವಿಯನ್ನು ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರಂತೆ. ಅವರು ಪೂಜೆ ಮಾಡೋ ಸಮಯದಲ್ಲಿ ಆ ಹಾವು ಹೆಡೆಯನ್ನು ಬಿಚ್ಚದೇನೆ ತನ್ನ ಮೈಯನ್ನು ಮುದುಡಿಸಿಕೊಂಡು ಆ ದೇವಿಯ ವಿಗ್ರಹದ ಮೇಲೇ ಇರ್ತಿತ್ತಂತೆ. ಆಮೇಲೆ ಇದೇ ಸಜ್ಜನಗಡದಲ್ಲಿ ಕಾಶಿಬಾಯಿ ಅನ್ನುವಂಥ ಹುಡುಗಿ ಒಂದು ಸಲ ತನಗೆ ಸಂಪಿಗೆ ಹೂವು ಬೇಕು, ಅದನ್ನು ಕಿತ್ತುಕೊಡಿ ಅಂತ ಶ್ರೀಧರರನ್ನು ಕೇಳ್ಕೊತಾಳೆ. ಆಗ ಶ್ರೀಧರರು ಆ ಸಂಪಿಗೆ ಮರವನ್ನು ಹತ್ತಿ ಹೂಗಳನ್ನು ಕೊಯ್ದು ಕೆಳಗಿಳಿತಾರೆ. ಅವರು ಕೆಳಗಿಳಿದ ತಕ್ಷಣ ಆ ಕಡೆಯಿಂದ ನಾಗಸರ್ಪ ಒಂದು ಬುಸ್ಕುಟ್ತಾ ಬಂದು ಶ್ರೀಧರರ ಕಾಲ ಮೇಲೆಯೇ ಹರಿದು ಹೋಗ್ತದೆ. ಆ ಕ್ಷಣದಲ್ಲಿ ಹುಡುಗಿ ಅದನ್ನು ನೋಡಿದಾಗ ಹೆದರಿ ಕಿರ್ಚಿಕೊಳ್ತಾಳೆ. ಆದರೆ ಈ ಶ್ರೀಧರರು ಮಾತ್ರ ಶಾಂತರಾಗಿದ್ದು ಆ ಹಾವು ಹರಿದು ಹೋದ ಮೇಲೆ ಅವಳನ್ನು ಹೋಗಿ ಸಮಾಧಾನ ಮಾಡ್ತಾರೆ. ಈ 2 ಘಟನೆಗಳಿಂದ ಅಥವಾ ಈ 3 ಘಟನೆಗಳಿಂದ ಈ ಕೊಡಚಾದ್ರಿಯ ಬೆಟ್ಟದ ಮೂಲದಲ್ಲಾಯ್ತಲ್ಲ ಹಾವು ಅವರ ಮೈ ಮೇಲೆ ಹರಿದು ಹೋದಂಥ ಘಟನೆ, ಇದೆಲ್ಲವನ್ನು ನೋಡಿದಾಗ ಈ ಈಶ್ವರ ಪ್ರಣಿಧಾನ ಮಾಡಿಕೊಂಡಂತಹ
ಸಂತರು ಯಾವ ರೀತಿ ಧೈರ್ಯವಂತರಾಗಿ ತಮ್ಮ ಶರೀರದ ಯೋಗಕ್ಷೇಮದ ಜವಾಬ್ದಾರಿಯನ್ನು ಈ ಪ್ರಕೃತಿಗೇ ಬಿಟ್ಟು ಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಎಷ್ಟೇ ಹಿಂಸೆ ಮಾಡುವಂಥ ಪ್ರಾಣಿಯೇ ಆಗಲಿ, ಕ್ರಿಮಿಕೀಟವೇ ಆಗಲಿ, ಇಂತಹ ಮಹಾತ್ಮರ ತಪಶಕ್ತಿಯ ಬಲದಿಂದ ಅವರ ಹತ್ತಿರವೇ ಇದ್ದರೂ, ಅವರ ಮೈಮೇಲೆ ಹರಿದು ಹೋದರೂ ಕೂಡ ಯಾವ ಅಪಾಯವನ್ನು ಇಂಥವರಿಗೆ ಮಾಡೋದಿಲ್ಲ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಮಾರನೇ ದಿನ ಬೆಳಿಗ್ಗೆ ಎದ್ದು ಶ್ರೀಧರರು ಆ ಕೊಡಚಾದ್ರಿ ಬೆಟ್ಟವನ್ನು ಏರಲಿಕ್ಕೆ ಶುರು ಮಾಡ್ತಾರೆ. ಆ ಹೊತ್ತಿಗೆ ಅವರಿಗೆ ನೆನಪಾಗ್ತದೆ, ಶ್ರೀಧರರು ಸಜ್ಜನಗಡದಿಂದ ಹೊರಟು ಅಂದಿಗೆ ಸರಿಯಾಗಿ 1 ವರ್ಷ ಆಗಿತ್ತು. ಇದು 1931 ಇಸ್ವಿ ಪ್ರಜೋತ್ಪತ್ತಿ ನಾಮ ಸಂವತ್ಸರದಲ್ಲಿ ನಡೆದಂಥದ್ದು. ಬೆಳಗಿನ ತಂಗಾಳಿ ಈ ಹೊತ್ತು ಬೀಸ್ತಾ ಇತ್ತು. ಮತ್ತು ಎರಡೂ ಸಾಲಿನಲ್ಲೂ ಕೂಡ ಈ ಹಸಿರು ಗಿಡ ಮರಗಳು ನಿಬಿಡವಾಗಿ ತೋರಣವನ್ನು ಕಟ್ಟಿದ್ವು. ಇಂತಹ ಒಂದು ವಾತಾವರಣದಲ್ಲಿ ಸೂರ್ಯ ಉದಯಿಸ್ತಾ ಇದ್ದ. ಬೆಳಗಿನ ಸೂರ್ಯ ಮೇಲೇರಿ ಬರ್ತಾನೋ ಅದೇ ಥರ ಶ್ರೀಧರರು ಉತ್ಸಾಹದಿಂದ ಆ ಕೊಡಚಾದ್ರಿ ಬೆಟ್ಟವನ್ನು ಮೇಲಕ್ಕೇರಿ ಏರಿ ಹೋಗ್ತಾ ಇದ್ರು. ಮೇಲ್ಗಡೆ ಹೀಗೆ ಹತ್ತುತ್ತಾ ಹೋಗ್ತಾ ಇದ್ದಂಗೆ ಅವರಿಗೆ ದೇವಿ ದೇವಾಲಯವೊಂದು ಸಿಗ್ತದೆ. ಆ ದೇವಾಲಯದ ಮಹಾದ್ವಾರವನ್ನು ಶ್ರೀಧರರು ಸೇರ್ತಾರೆ. ದೇವಿಯನ್ನು ದರ್ಶನ ಮಾಡಿ ನಮಸ್ಕಾರ ಮಾಡ್ತಾರೆ. ಅಲ್ಲಿನ ಅರ್ಚಕರೇನಿದ್ದಾರೆ ಅವರು ಶ್ರೀಧರರನ್ನು ಬಹಳ ಆದರದಿಂದ ಸ್ವಾಗತಿಸ್ತಾರೆ. ಅರ್ಚಕರಿಗೆ ಈ ಶ್ರೀಧರ ಸಾಧುಗಳನ್ನು ನೋಡಿ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂತಂದರೆ ಈ ಅರ್ಚಕರು ಪ್ರತಿ ವರ್ಷ ಈ ಎತ್ತುವಳಿಗಾಗಿ ಸುತ್ತಮುತ್ತಲಿನ ಊರಿಗೆ ಸಂಚಾರಕ್ಕೆ ಕೆಲವು ದಿವಸದ ಮಟ್ಟಿಗೆ ಹೋಗ್ತಿದ್ರು. ಆ ವರ್ಷ ಸಂಚಾರಕ್ಕಾಗಿ ಹೋಗಬೇಕು ಅಂತ ನೋಡಿದರೆ, ಈ ಎತ್ತುವಳಿ ಮಾಡಲಿಕ್ಕೆ ಹೋಗಬೇಕಾದ್ರೆ ಯಾರನ್ನಾದರೂ ದೇವಸ್ಥಾನದಲ್ಲಿ ಇಟ್ಟು ಹೋಗಬೇಕಲ್ವ ಪೂಜೆ ಅರ್ಚನೆಗೆ. ಕೊಡಚಾದ್ರಿ ಬೆಟ್ಟದ ಮಧ್ಯದಲ್ಲಿರುವಂತಹ ದೇವಿ ದೇವಾಲಯ. ಈಗ 100 ವರ್ಷಗಳ ಹಿಂದೆ ಅಲ್ಲಿ ಯಾವ ಯಾತ್ರಿಗಳು ಈಗಿನ ಥರ ಬರ್ತಾ ಇರಲಿಲ್ಲ. ಬಹಳ ಅಪರೂಪದಲ್ಲಿ ಸಾಧಕರೋ ಯಾತ್ರಿಕರೋ ಆ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು. ಹಾಗಾಗಿ ಈಗ ಶ್ರೀಧರರು ಬಂದ್ರಲ್ಲ, ಇವರನ್ನು ಇಲ್ಲಿ ಬಿಟ್ಟು ಹೋಗಬಹುದು ಅನ್ನುವಂತಹ ಸಂತೋಷ ಆ ಅರ್ಚಕರಿಗೆ. ದಿನನಿತ್ಯ ಅವರು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರಂತೆ, ಯಾರನ್ನಾದರೂ ನಿನ್ನ ಪೂಜೆಗೆ ಕರೆಸಿಕೊಡು ತಾಯಿ ಅಂತ. ಆ ಪ್ರಾರ್ಥನೆ ಈಗ ಫಲಿಸ್ತು ಅಂತ ಆ ಅರ್ಚಕರಿಗೆ ಅನ್ನಿಸ್ತು. ಅದಕ್ಕಾಗಿ ಅವರಿಗೆ ಅಷ್ಟು ಆನಂದವಾದದ್ದು. ಮರುದಿವಸನೇ ಎಲ್ಲ ಸೇವಾಭಾರವನ್ನು ಕೂಡ ಈ ಶ್ರೀಧರರಿಗೆ ವಹಿಸಿಕೊಟ್ಟು ಆ ಪೂಜಾರಿಗಳು ಎತ್ತುವಳಿಗಾಗಿ ಹೊರಟು ಬಿಡ್ತಾರೆ. ಈ ಸೇವಾಯೋಗಕ್ಕೇ ಮೀಸಲಾದಂಥವರು ಈ ಶ್ರೀಧರರು. ಹಾಗಾಗಿ ಈ ಶ್ರೀಧರರು ಅಲ್ಲಿ ಉಳ್ಕೊಂಡು ಆ ಜಗದಂಬೆಯ ಪೂಜೆಯನ್ನು ತುಂಬ ಭಕ್ತಿಭಾವದಿಂದ ಮಾಡ್ತಾರೆ. ಮಹಾನೈವೇದ್ಯಕ್ಕೆ ಮಾಡಿದ ಅನ್ನವನ್ನೇ ತಾವು ಪ್ರಸಾದವಾಗಿ ಊಟ ಮಾಡ್ತಾರೆ. ಅಲ್ಲಿ ಯಾತ್ರಿಕರು ಹೆಚ್ಚೇನು ಇರ್ತಿರಲಿಲ್ಲ, ಅಪರೂಪಕ್ಕೆ ಬರ್ತಾಯಿದ್ರು. ಯಾರಾದರೂ ಒಬ್ಬಿಬ್ಬರು ಬಂದಾಗ ಅವರಿಗೂ ಕೂಡ ಅದೇ ಆ ಮಹಾನೈವೇದ್ಯದ ಪ್ರಸಾದವನ್ನೇ ಬಡಿಸ್ತಿದ್ರು. ಈ ಪ್ರದೇಶದ ಏಕಾಂತ ಅನುಷ್ಠಾನ ಧ್ಯಾನ ಜಪಾದಿಗಳಿಗೆ ಶ್ರೀಧರ ಸಾಧುಗಳಿಗೆ ಸಾಕಷ್ಟು ಅವಕಾಶವನ್ನು ಕೊಡ್ತು. ಅರ್ಚಕರು ಸಂಚಾರದಿಂದ ಹಿಂದಿರುಗಿ ಬಂದ ಮೇಲೆ ಶ್ರೀಧರರು ತಮಗೊಪ್ಪಿಸಿದ ಈ ಸೇವಾಭಾರವನ್ನೆಲ್ಲ ತಿರುಗಿ ಅವರಿಗೆ ವಹಿಸಿ ಮೇಲಿನ ಚಿತ್ರಮೂಲದ ಕಡೆಗೆ ಹೊರಡ್ತಾರೆ. ಕಡಿದಾದ ಕೊಡಚಾದ್ರಿ ಬೆಟ್ಟ, ಘನಘೋರ ಅರಣ್ಯ, ಆ ದೇವಿ ಮಂದಿರದಿಂದ ಮತ್ತೆ ಮೇಲೆ ಗುಡ್ಡವನ್ನು ಏರ್ತಾ ಹೋದಂತೆ ಸ್ವಲ್ಪ ದೂರದಲ್ಲಿ ವಿಶಾಲವಾದ ಒಂದು ಗುಹೆ ಇದೆ. ಅಲ್ಲೊಂದು ಗಣಪತಿ ವಿಗ್ರಹವೂ ಇದೆ. ಆದ್ದರಿಂದ ಆ ಗುಹೆಯನ್ನು ಗಣೇಶ ಗುಹೆ ಅಂತ ಕರೀತಾರೆ. ಈ ಗಣಪತಿಯ ಗುಹೆಗೆ ಎದುರಾಗಿ ನಿಂತರೆ ಚಿಕ್ಕದೊಂದು ದ್ವಾರ ಇದೆಯಂತೆ. ಅಲ್ಲಿಂದ ಮುಂದೆ ಹೋದರೆ ಆ ದಾರಿ 3 ಕವಲಾಗಿ ಕಾಣ್ತದೆ. ಅದರಲ್ಲಿ ಒಂದು ಅಲ್ಲೇ ಸಮೀಪದಲ್ಲಿರುವ ನಿಗೂಢ ಸ್ಥಳವಾದ ಅಂಬಾವನಕ್ಕೆ ಹೋಗ್ತದೆ. ಅಂಬಾವನ ಅಂತಂದರೆ ಈ ಜಗನ್ಮಾತೆಯ ವಾಸಸ್ಥಾನ ಅಂತ ಐತಿಹ್ಯ ಇದೆ. ಅಂದರೆ
ಈ ಅಂಬಾವನಕ್ಕೆ ಹೊರಗಿನಿಂದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಬಾವನದಲ್ಲಿ ಈ ಜಗಜ್ಜನನಿ ತನ್ನ ಗಣಗಳೊಂದಿಗೆ ಸಿದ್ಧಮುನಿಗಳು, ಋಷಿಮುನಿಗಳು, ಸಿದ್ಧಪುರುಷರಿಂದ ಕೂಡಿ ಇಲ್ಲಿ ಪ್ರತ್ಯಕ್ಷವಾಗಿ ವಾಸವಾಗಿದ್ದಾಳೆ. ಇಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವುಗಳಲ್ಲದೆ ಸಂಜೀವಿನಿ ಮೊದಲಾದ ದಿವ್ಯ ವನಸ್ಪತಿಗಳಿವೆ ಅಂತ ಐತಿಹ್ಯ, ಪುರಾಣಗಳ ಐತಿಹ್ಯ. ಹಾಗಾಗಿ ಅಲ್ಲೇನಿದೆ ಅಂತ ಸಾಮಾನ್ಯರಿಗೆ ಗೊತ್ತೇ ಇಲ್ಲ. ಅಷ್ಟು ನಿಗೂಢ ಪ್ರದೇಶ, ಯಾರಿಗೂ ಕೂಡ ಇಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಂದರೆ ಆ ದೇವಿಯ ಅನುಜ್ಞೆಯ ವಿನ ಗುಹೆಯನ್ನು ದಾಟಿ ಅಲ್ಲಿ ಹೋಗೋದು ಋಷಿ ಮುನಿಗಳಿಗೂ ಸಾಧು ಸಂತರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಈ ಪುರಾಣದ ಐತಿಹ್ಯ ಹೇಳುವಂಥದ್ದು. ಮುಂದೆ ಈ ಗಣೇಶ ಗುಹೆಯಿಂದ 5-6 ಪರ್ಲಾಂಗ್ ಮೇಲೇರಿ ಹೋದರೆ ಅಲ್ಲೊಂದು ಸಣ್ಣ ಕಲ್ಲು ಮಂಟಪ ಸಿಗುತ್ತೆ. ಇದೇ ಸರ್ವಜ್ಞ ಪೀಠ. ಶ್ರೀ ಶಂಕರಾಚಾರ್ಯರೂ ಕೂಡ ಈ ಕೊಡಚಾದ್ರಿಯ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿದವರೇ. ಹಾಗಾಗಿ ಈ ಶಂಕರಾಚಾರ್ಯರಿಗೆ ಅವರ ತಪಸ್ಸಿಗೆ ಮೆಚ್ಚಿ ದೇವಿ ಇಲ್ಲಿ ಪ್ರಸನ್ನಳಾಗಿ ದರ್ಶನವಿತ್ತಿರ್ತಾಳೆ. ಈ ಪೀಠವನ್ನೇ ಸರ್ವಜ್ಞ ಪೀಠ ಅಂತ ಕರೀತಾರೆ. ಶ್ರೀ ಶಂಕರಾಚಾರ್ಯರಿಗೆ ಈ ದೇವಿ ದರ್ಶನವಿತ್ತ ಸ್ಥಳವಾದ ಈ ಸರ್ವಜ್ಞ ಪೀಠದಲ್ಲೇ ಕುಳಿತು ಶ್ರೀಧರರು ಕೇವಲ ನೀರನ್ನು ಕುಡಿತಾ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಹೀಗೆ ಒಂದು 4-8 ದಿನ ಕಳೆಯುತ್ತೆ. ಶ್ರೀಧರರು ನಿರಾಹಾರಿ, ಕೇವಲ ಜಲಪಾನ. ಆದರೆ ಆ ಹೊತ್ತಿಗೆ ಅಲ್ಲಿಗೆ ತಪಸ್ಸು ಮಾಡಲಿಕ್ಕೆ ಅಂತ ಬಂದಿದ್ದ ಸಾಧಕರೊಬ್ಬರು ತಮ್ಮ ಹತ್ರ ಈ ಜಾಗದಲ್ಲಿ ಇನ್ನೂ ತಪಸ್ಸಿಗೆ ಸಾಧ್ಯವಿಲ್ಲ ಅಂತ ಶ್ರೀಧರರಿಗೆ ತಾವು ತಂದಿದ್ದ ಸಣ್ಣ ಕಡಲೆಕಾಳಿನ ಗಂಟೊಂದನ್ನು ಕೊಟ್ಟು ಕೊಡಚಾದ್ರಿ ಬೆಟ್ಟದಿಂದ ಕೆಳಗಿಳಿದು ಬರ್ತಾರೆ. ಶ್ರೀಧರರು ಮತ್ತೆ 15-20 ದಿನಗಳ ಕಾಲ ಅಲ್ಲಿಯೇ ನೆಲೆಸಿ ಆ ಕಡಲೆಕಾಳನ್ನು ನೆನೆಸಿ ತಿಂತ ಅದನ್ನೇ ತನ್ನ ಆಹಾರವಾಗಿಟ್ಟುಕೊಂಡು ಅಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಈ ಕೊಡಚಾದ್ರಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಾಗ ಈ ಕಡೆ ಸಂಪೆಕಟ್ಟೆ ಸ್ವಾಮಿಗಳು ಶ್ರೀಧರರ ಸೇವೆಯನ್ನು ನೆನೆದು ಅವರ ಶಾಂತತೆ, ಅವರ ನಿಸ್ವಾರ್ಥ ಮನೋಭಾವ ಇದರನ್ನೆಲ್ಲ ನೆನೆದು ಶ್ರೀಧರರು ಮತ್ತೆ ಮಠಕ್ಕೆ ಬರಬೇಕು ಅಂತ ಸಂಕಲ್ಪ ಮಾಡಿ ಆ ಮಠದ ಮುಖ್ಯ ದೈವವಾದ ನರಸಿಂಹದೇವರ ಮುಂದೆ ಉಪವಾಸ ವ್ರತ ಮಾಡಲಿಕ್ಕೆ ಶುರು ಮಾಡಿದರಂತೆ. ಇದು ಶ್ರೀಧರರ ಅಂತರಂಗಕ್ಕೆ ಗೊತ್ತಾಯಿತೋ ಏನೋ ಎಂಬಂತೆ ಅವರು ಕೊಡಚಾದ್ರಿ ಬೆಟ್ಟದಿಂದ ಇಳಿದು ಮತ್ತೆ ಸಂಪೆಕಟ್ಟೆ ಮಠಕ್ಕೆ ಬಂದು ತಲುಪ್ತಾರೆ. ಮತ್ತೆ ಸಂಪೆಕಟ್ಟೆ ಮಠವನ್ನು ಸೇರಿದ ಶ್ರೀಧರರನ್ನು ಕಂಡು ಈ ನರಸಿಂಹ ಭಾರತಿ ಸ್ವಾಮಿಗಳಿಗೆ ಬಹಳ ಆನಂದವಾಯಿತು. ಹಾಗೆ 1-2 ದಿವಸದಲ್ಲೇ ಆ ಸ್ವಾಮಿಗಳು ಶಿಕಾರಿಪುರಕ್ಕೆ ಹೋಗಬೇಕಾಗಿ ಬರುತ್ತೆ. ಆಗ ತಮ್ಮ ದೇವರ ಪೆಟ್ಟಿಗೆ ಮತ್ತು ಉಪಕರಣಗಳನ್ನು ಹೊರಲಿಕ್ಕೆ ಶ್ರೀಧರರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಶ್ರೀಧರರು ಯಾವ ವಾಹನವನ್ನು ಏರೋದಿಲ್ಲ ಅನ್ನೋದಾಗಿ ಪ್ರತಿಜ್ಞೆ ಮಾಡಿರ್ತಾರೆ. ಹಾಗಾಗಿ ಇಬ್ಬರು ಕಾಲ್ನಡಿಗೆಯಲ್ಲೇ ಆ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿದಿನ 8-10 ಮೈಲಿ ನಡೆದು ಮಧ್ಯೆ ಗುರುತಿನವರ ಮನೆಯಲ್ಲಿ ಉಳ್ಕೋತಾರೆ. ಹೀಗೆ ಪ್ರಯಾಣ ಬೆಳೆಸ್ತಾ ಹೊಸಬಾಳೆ ಅನ್ನುವಂಥ ಊರಿಗೆ ಬಂದು ಅಲ್ಲಿನ ಅನಂತಪ್ಪನವರ ಮನೆಯಲ್ಲಿ ಉಳ್ಕೊಳ್ತಾರೆ. ಈ ಅನಂತಪ್ಪನವರು ವಿದ್ವಾಂಸರು ಮತ್ತು ಗಾನಪಟುಗಳು. ಇವರು ಹರಿಕತೆಯನ್ನು ಮಾಡ್ತಾ ಇರ್ತಾರೆ. ಇವರು ಶೀಗೇಹಳ್ಳಿ ಮಠದ ಶಿವಾನಂದರ ಶಿಷ್ಯರಾಗಿರ್ತಾರೆ. ಈ ಅನಂತಪ್ಪನವರು ಶಿವಾನಂದರಿಂದ ಶ್ರೀಧರರ ವಿಷಯವನ್ನು ಕೇಳಿರ್ತಾರೆ. ಈಗ ಅವರೇ ತಮ್ಮ ಮನೆಗೆ ಬಂದಾಗ ಅನಂತಪ್ಪನವರಿಗೆ ಬಹಳ ಸಂತೋಷ ಆಗ್ತದೆ. ಮುಂದೆ ಸೊರಬಾದ ಕಡೆ ಪ್ರಯಾಣ ಮಾಡ್ತಾರೆ. ಹಾಗೆ ಸೊರಬಾದಲ್ಲಿ ಈ ನರಸಿಂಹ ಸರಸ್ವತಿ ಸ್ವಾಮಿಗಳಿಗೆ ಅವರ ಸೇವೆಗೆ ಬೇಕಾದಂಥ ಜನ ಸಿಗ್ತಾರೆ. ಶ್ರೀಧರರನ್ನು ಅವರು ತನ್ನ ಮುಂದಿನ ಸಂಚಾರಕ್ಕೆ ಒತ್ತಾಯಪಡಿಸ್ತಾರೆ. ಆದರೆ ಶ್ರೀಧರರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಿಮ್ಮ ಸೇವೆಗೆ ಇಲ್ಲಿ ಜನ ಸಿಕ್ಕಿದ್ದಾರೆ ಸ್ವಾಮಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ಮತ್ತೆ ಯೋಗ ಇದ್ದರೆ ನಾನು ಸಂಪೆಕಟ್ಟೆ ನರಸಿಂಹನನ್ನು ದರ್ಶನ ಮಾಡಲಿಕ್ಕೆ ಮತ್ತೆ ಬರ್ತೇನೆ ಅಂತ ಹೇಳಿ ಶ್ರೀಧರರು ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮುಂದೆ ಬನವಾಸಿಯ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಮತ್ತು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಹೃದಯ ಕುಹರ ಮಾಧ್ಯದಿ ಶೋಭಿಸುವ ಆತ್ಮವಿಚಾರ ವಿವೇಕದಿ ಬೆಳಗುವ ನಾನೆನ್ನುವ ಮೂಲದಿ ಸೇರಿಸುವ ಜೀವನ್ಮೂಲ
ಸಾಧನೆಗೆಳೆಸುವ ಆನಂದ ಆನಂದವೀ ಗುರು ಸ್ಮರಣ. ಸ್ವಾನಂದದ ನೆಲೆಯೀ ಗುರು ಚರಣ. ಆನಂದ ಆನಂದವೀ ಗುರು ಸ್ಮರಣ. ಶ್ರೀಧರ ಚರಣ ಈ ಗುರು ಸ್ಮರಣ.